ಬಿ ಜೆ ಪಿಯವರು ಇದೇ ಆಪರ್ಚುನಿಟಿ ಕಾಯ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಆ್ಯಕ್ಚುಲಿ ಒಂದು ಪ್ರಚೋದನಾತ್ಮಕ ಭಾಷಣದಿಂದ ಶುರುವಾಗಿರೋದು ಇದು. ಇಲ್ಲದ್ರೆ ನಾವು 92ರಲ್ಲಿ ಈ ರೀತಿ ಒಂದು ಹಿಂದೂ ಮುಸ್ಲಿಂ ಅಂತೆ ಗಲಾಟೆ ಶುರುವಾಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಶಾಂತಿಯುತವಾಗಿ ನಾವಿದ್ದೀವಿ. ಒಂದು ಭಾಷಣದಿಂದ ಅದು ವೈರಲ್ ಆಯಿತು. ಜೊತೆಗೆ ಮೊಬೈಲ್ನಲ್ಲಿ ಫಾರ್ವರ್ಡ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿದೆ ಅನಿಸುತ್ತೆ ನನಗೆ. ಏಕೆಂದರೆ ಏನೇ ಒಂದು ಮೈಲೇಜಿಗೋಸ್ಕರ ಮಾಡ್ತಾ ಇರೋದು, ಶಾಂತಿ ನೆಮ್ಮದಿ ಹಾಳು ಮಾಡಲಿಕ್ಕೆ. ಸದ್ಯಕ್ಕೆ ಸಂಸದರಾಗಿ ನಾನು ಆಯಿತು, ಮತ್ತು ಉಸ್ತುವಾರಿ ಸಚಿವರು ಎಸ್ ಮಲ್ಲಿಕಾರ್ಜುನವರು, ಅಪ್ಪಾಜಿಯವರು, ನಾವೆಲ್ಲ SP ಅವ್ರ ಹತ್ರ ಮಾತಾಡಿದ್ದೀವಿ. DC ಅವ್ರ ಗಮನದಲ್ಲೂ ಇದೆ. ಶಾಂತಿಯುತವಾಗಿದೆ ಸ್ಥಿತಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಈಗ ಎಲ್ಲ ನಿಧಾನಕ್ಕೆ ನಾರ್ಮಲ್ಸಿಗೆ ಬರ್ತಾಯಿದೆ ಎಲ್ಲ ಸಿಚುವೇಶನು. ಆಮೇಲೆ ಇದರಲ್ಲಿ ಯಾರ್ಯಾರು ತಪ್ಪಿದೆ ಅವ್ರಿಗೂ ಕೂಡ ತನಿಖೆ ಆಗುತ್ತೆ.